ಇನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದರೆ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಸುಗ್ರೀವಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಮಾತಾಡಿರುವಂತಹ ಸತೀಶ್ ಜಾರಕಿಹೊಳಿ ಆದಷ್ಟು ಬೇಗ ಸುಗ್ರೀವಾಜ್ಞೆ ಆದರೆ ಎಲ್ರಿಗೂ ಅನುಕೂಲ ಆಗತ್ತೆ. ಒಬ್ಬರಲ್ಲ ಇಬ್ಬರಲ್ಲ ಕೋಟ್ಯಾಂತರ ಜನ ಈ ಥರ ಸಾಲ ತೆಗೆದುಕೊಂಡು ನಲುಗಿದ್ದಾರೆ. ಕಾನೂನು ಬೇಗ ಬಂದರೆ ನಮ್ಮ ನಿಯಂತ್ರಣಕ್ಕೆ ಅದು ಬರುತ್ತೆ ಅನ್ನುವಂಥದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾರೆ. ಸುಮಾರಾಗಿದೆ ನೋಡಿ, ಕೋಟ್ಯಾಂತರ ಜನ ದುಡ್ಡು ತೊಂದರೆ, ಒಬ್ಬರಲ್ಲ ಇಬ್ಬರಲ್ಲ. ಕೆಲವು ಕಡೆ ಸರಿಯಾಗಿ ನಡೀತಾ ಇದೆ, ಕೆಲವು ಕಡೆ ಸರಿಯಾಗಿ ನಡೀತಾ ಇಲ್ಲ. ಈಗ ಕಾನೂನು ನಮ್ಮ ಕೈಗೆ ಬಂದರೆ ಬೇಗ ಅದನ್ನು ನಿಯಂತ್ರಣ ಮಾಡ್ಬೋದು. ಇಲ್ಲ, CM ವಾರ್ನಿಂಗ್ ಮಾಡೋ ನಾವು ಹೇಳಿರ್ತೀವಿ, ಅದು ಅವ್ರದ್ದೇ ಕಾನೂನು ಬೇರೆ ಇರ್ತೈತೆ. ಈಗ ಫೈನಾನ್ಸ್ ಸರ್ಕಾರ ಕಾನೂನು ಅವ್ರದ್ದೇ ಅಂತ ಬೇರೆ ಆ ಥರ ಅವ್ರು ಏನು ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅದೆಲ್ಲ ನಿಯಂತ್ರಣ ಮಾಡ್ಲಿಕ್ಕೆ ನಮ್ಮ ಕಡೆ ಸಾಧ್ಯ ಆಗೋದಿಲ್ಲ. ಯಾವಾಗಿದು ಕಾನೂನು ಸರ್ಕಾರ ಕೈಗೆ ಬರಬೇಕದು ಗೊತ್ತಿಲ್ಲ. ಅದು ಆಲ್ರೆಡಿ ಹೋಗ್ಬೇಕಲ್ಲ, ಇವ್ರು ಸೈನ್ ಮಾಡಬೇಕಲ್ಲ ರಾಜ್ಯಪಾಲರು. ಅಲ್ಲಿಂದ ಬರಬೇಕದು, ಬಂದ್ರೆ ಅದಕ್ಕೂ ವ್ಯಾಲಿಡಿಟಿ ಆಗ್ತದೆ.